ಇನ್ನು ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆ ಚುರುಕಾಗಿದೆ. ಈಗ ಕೇರಳದ ಯೂಟ್ಯೂಬರ್ ಮನಾಫ್ ಈತನ ಎರಡನೇ ದಿನದ ವಿಚಾರಣೆ. ಕೇರಳದ ಯೂಟ್ಯೂಬರ್ ಮನಾಫ್ ಎರಡನೇ ದಿನದ ವಿಚಾರಣೆ ಈತನದ್ದು. ಇಂದು ಮತ್ತೆ ವಿಚಾರಣೆಗೆ ಹಾಜರಾದಂಥ ಯೂಟ್ಯೂಬರ್, ನನಗೆ ಯಾವುದೇ ಹೆದರಿಕೆ ಇಲ್ಲ, ಒಬ್ಬನೇ ಬಂದಿದ್ದೇನೆ, ನನಗೆ ಯಾವ ಪೊಲೀಸರ ಭದ್ರತೆಯೂ ಕೂಡ ಇಲ್ಲ, ನಾನು ದೇವಸ್ಥಾನದ ವಿರುದ್ಧ ಏನೂ ಕೂಡ ಹೇಳಿಲ್ಲ, ಆರೋಪಿ ಇವರೇ ಅಂತಾನೂ ಕೂಡ ಹೇಳಿಲ್ಲ, MP ಸಂತೋಷ್ ಕುಮಾರ್ ಭೇಟಿಗೆ ನಾನು ಹೋಗಿಲ್ಲ ಅಂತ ಕೂಡ ಈತ ಹೇಳಿದ್ದಾನೆ. ಇನ್ನು ಸುಜಾತಾ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ, ನಾನು ತಾಯಿಗೆ ನೀಡುವಂಥ ಗೌರವ ಅವರಿಗೆ ನೀಡಿದ್ದೆ, ಅವರು ಹೇಳಿದಂಥ ಕಥೆಯನ್ನು ನಿಜ ಅಂತ ನಂಬಿದ್ದೆ, SIT ತನಿಖೆ ಆಗ್ತಿದೆ, ಈಗ ಎಲ್ಲ ವಿಚಾರ ಹೇಳೋಕೆ ಸಾಧ್ಯ ಇಲ್ಲ, ಆದರೆ SIT ಅಧಿಕಾರಿಗಳಿಗೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳ್ತೀನಿ ಅಂತ ಈತ ಹೇಳಿದ್ದಾನೆ. ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾ ಇದ್ದಾರೆ. ನಾನು ಇದ್ರ ಜೊತೆಗೆ ಇದ್ದೀನಿ, ಸೌಜನ್ಯ ಹೋರಾಟಗಾರರ ಜೊತೆಗೆ ಇದ್ದೀನಿ. ಅಲ್ಲ, ಅದರಲ್ಲಿ ಎರಡು ಎಲ್ಲ ಇದೆ ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್. ನಾನು ಇಂಥ ಒಬ್ರು ಪರ್ಟಿಕ್ಯುಲರ್ ಒಬ್ರ ಹತ್ರ ಅಂತೇಳಿ ಇಲ್ಲ, ಎಲ್ಲರ ಜೊತೆ ಇದೆ. ಈಗ ಇದರಲ್ಲಿ ಇರುವ, ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ 72 ದಿನ ಶಿರೂರಲ್ಲಿದ್ರು. ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು ಎಲ್ಲ. ನಿಮ್ಮ ಇದರಲ್ಲೇ ಇದ್ದಾರೆ, ಹ್ಯೂಮನ್ ರೈಟ್ಸ್ ಅಲ್ಲಿ ನಮಗೆ ಒಂದು ಕಮಿಟಿ ಇದೆ. ಸೊ ನಾವು ಅದಕ್ಕೋಸ್ಕರ